ಮೌಲ್ಯ ಜಾಗ ಬಿಡು. ವಾವ್ ಸೂಪರ್ ಸೂರ್ಯ ಸೂರ್ಯ ನಿನಗೇನಾದ್ರೂ ಆಗಿದ್ರೆ ನಿಂಗೇನಾದ್ರೂ ಆಗಿದ್ರೆ ಪರವಾಗಿಲ್ವಾ? ನಿನ್ನ ಎದೆ ಹಾಲು ಕುಡಿದು ಬೆಳೆದಿದ್ದೀನಮ್ಮ, ಗಟ್ಮುಟ್ಟಾಗಿದ್ದೀನಿ ನಾನು, ಏನೂ ಆಗಲ್ಲ ನಂಗೆ. ನೋಡು, ನನಗೆ ನನ್ನ ಪ್ರಾಣ ಹೋದ್ರೆ ಪರವಾಗಿಲ್ಲಮ್ಮ, ನೀನ್ ಚೆನ್ನಾಗಿರ್ಬೇಕು. ನೋಡು, ನಂಗೇನು ಆಗಿಲ್ಲ. ನೋಡು, ನಗು. ಅವನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಇಡೀ ವಂಶನೇ ನಾಶ ಆಗಬೇಕು. ಅವನ ಮನೆ ಸ್ಮಶಾನ ಆಗಬೇಕು. ಆ ಸ್ಮಶಾನದ ಮಧ್ಯದಲ್ಲಿ ಕೂತ ರಾಜಶೇಖರ ಅಳುತ್ತಾ ಇರಬೇಕು ಅಂತ ಎಷ್ಟು ಸಂತೋಷದಿಂದ ಕಾಯ್ತಾ ಇದ್ರೆ ಸೂರ್ಯ ಬಂಡೆ ತರ ಅಡ್ಡ ಬಂದ್ಬಿಟ್ಟ. ಸೂರ್ಯ ಸೂರ್ಯ ಅಪ್ಪನಿಗೂ ಅಡ್ಡ, ಅಮ್ಮನಿಗೂ ಅಡ್ಡ, ನನ್ನ ಗುರಿಗೂ ಅಡ್ಡ ಆಗಿರೋ ಅವನು ಅಡ್ಡಡ್ಡ ಮಲ್ಗೋ ತನಕ ನನ್ನ ಅಡ್ಡದಲ್ಲಿ ಬಾವುಟ ಹಾರಲ್ಲ. ನನ್ನ ಮೊಬೈಲ್ ಕಳೆದಾಗ್ಲಿಂದ ನನಗೂ ನನ್ನ ತಮ್ಮನಿಗೂ ಕನೆಕ್ಷನ್ನೇ ಕಟ್ಟಾಗ್ಬಿಟ್ಟೈತೆ. ಅವನಲ್ಲಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನ ಏನೋ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಗುಂಜಣ? ನನ್ನ ಮೊಬೈಲ್ ಇಂದ ನೀನ್ ಕಳೆದೋ ಮೊಬೈಲ್ಗೆ ಫೋನ್ ಹಾಕು, ಕಳ್ಳ ಎಲ್ಲೇ ಇದ್ರು ಸಿಕ್ ಬೀಳ್ತಾನೆ. ತಗೋ ಗುರು, ಎಂತ ಸೂಪರ್ ರೇಡಿಯೋ ಕೊಟ್ಟೆ ಗುರು. ಹಲೋ ಹಲೋ, ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ. ಎಂ ಆಕಾಶವಾಣಿ ಸಂಪತಿ ವಾರ್ತಾ ಸುಯಂತಾಂ ಪ್ರವಾಚಕ ಬಲದೇವಾನಂದ ಸಾಗರ. ಇದೇನಿದು ಮೊಬೈಲ್ ಅಲ್ಲಿ ಬರೀ ಸಂಸ್ಕೃತ? ಹಲೋ, ನಾನು ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ.
ಅಡ್ಕಾಸಿ ನನ್ನ ಮಗನೇ ಒಸಿ ವಾಲ್ಯೂಮ್ ಕಮ್ಮಿ ಮಾಡ್ಲಾ ಮೊಬೈಲ್ ಕೆಟ್ಟಿಟ್ಟೋಗ್ಬಿಟ್ಟಾತು ನಿನ್ನಂಗೆ ನಾನು ಮೊಬೈಲ್ ಆಗಿ ಮಾತಾಡ್ತಾ ಇವ್ನಿ ಹಲೋ ನಾನ್ ಸರ್ ಗುಂಜಪ್ಪ ಮಾತಾಡ್ತಾ ಇರೋದು ತಾವ್ಯಾರ್ ಸರ್ प्रधानमंत्री ने आज पाकिस्तान को भेटी किया उत्तर भारत में भारी वर्षा के लिए 12 जना मारा गया कर्नाटक प्रदेश देवनहल्ली में नंजप्पा का बेटा गुंजप्पा ने आस्ति विवाद से मारा गया ವಾರ್ತೆಯಲ್ಲಿ ನನ್ನ ಹೆಸರು ಹೇಳ್ತಾವನೆ ಹಲೋ ನಾನೇ ಗುಂಜಪ್ಪ ಸರ್ ಗುಂಜಪ್ಪ ಕಟ್ ಮಾಡ್ಬಿಟ್ಟ ಅದ್ ಯಾವ ನನ್ ಮಗನ ಹತ್ರ ನನ್ ಮೊಬೈಲ್ ಐತೋ ಯಾಕೆ ಹಿಂಗ್ ಕಾಡಿಸ್ತಾವನೆ ಲೇ ಗುಂಜಾ ಈ ದಡಿಯ ಕಿತಾಪತಿನಾಗ ಮೊಬೈಲ್ ಯಾವಾಗ ತಗೊಂಡ ಅಂತೀನಿ ಡೇಟ್ ನಿನ್ ಮೊಬೈಲ್ ತರನೇ ಐತೆ ಹೌದಾ ಯಾವ್ದಕ್ಕೂ ಒಂದ್ಸತಿ ಕೇಳೋಗು ಅಣ್ಣ ನಾಗಣ್ಣ ಏನ್ ತಮ್ಮ ನಿನ್ ಫೋನ್ ತೇಟ್ ನನ್ ಫೋನ್ ಇದ್ದಂಗೆ ಐತೆ ಯಾಕೇಳೋ ಕೆಂಪ್ಸಿರೆ ಉಟ್ಕೊಂಡವ್ರೆಲ್ಲ ನನ್ನ ಹೆಂಡ್ರು ಅನ್ಬಿಡು ಹಂಗೆ ನನ್ನ ಹೆಂಡ್ರು ಇವತ್ತು ಕೆಂಪ್ಸಿರೆ ಉಟ್ಕೊಂಡವಳೆ ಹಂಗಾರ್ ಕೊಟ್ಬಿಡು ತೆಗೆದು ಕೊಟ್ಟೆ ಅಂದ್ರೆ ಕೊಡೋಣ. ಏಯ್ ಕೊಡಕ್ಕಿದೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡೇನ್ಲ ಅಯೋಗ್ ನನ್ನ ಮಗನೇ ನೀನ್ ಎದೆ ಮಾಡ್ದಂಗ್ ಇರ್ಬೇಕು ಅಂತ ನಿನ್ ಫೋನ್ ತರುತ್ತೇನೆ ಥೇಟ್ ಫೋನ್ ನ ಕಷ್ಟಪಟ್ಟು ಹುಡಿಕೊಂಡ್ ತಗೊಂಬಂದಿವ್ನಿ ಅಷ್ಟಕ್ಕೂ ನಿನ್ ನಂಬರ್ ಏನ್ ಹೇಳು 9882022233 ನಂದೆಷ್ಟು ಗೊತ್ತಾ 3322222819 ಹಂಗಾರ ನಮ್ ತಾಯಣ್ಣಗೂ ಇದ್ ನನ್ ಫೋನ್ ಅಲ್ಲ ಬಿಡೋಣ ಹೆಂಗಾಗಕ್ ಸಾಧ್ಯನಲ್ಲ ಅಣ್ಣ ಅಣ್ಣ ನನ್ ಫೋನ್ಗೊಂದು ಕಾಲ್ ಮಾಡ್ಕೊಂಡ್ಬಿಡ್ತೀನಿ ಹೊಸಿ ಕೊಡೋಣ ನಿನ್ಗಿಲ್ಲದ್ ಯಾಕ್ಲ ಅವೇಗ್ ನನ್ ಮಗನೇ ಕಾಲಾದ್ರೂ ಮಾಡ್ಕೋ ಕೈಯಾದ್ರೂ ಮಾಡ್ಕೋ ತಗೋ ತಗೋ ಅವನ್ ನಂಬರ್ಗೆ ಅವನೇ ಮಾಡ್ಕೊಂಡ್ರೆ ಬರೀ ಹೆಂಗೆ ಸೌಂಡೇ ಬರುತ್ತೆ ಇದೇನಿದು ಹಿಂಗ್ ಸೌಂಡ್ ಬರ್ತಾಯ್ತಲ್ಲ ಅದು ಹೆಂಗೆ ಸೌಂಡು ನೀನ್ ಮಾಡಿರೋ ಪಾರ್ಟಿ ಯಾರ್ ತಾವಲು ಸಖತ್ತ ಕೊರಿತಾ ಕೂತವನೆ ಅಯ್ಯೋ ಅವನ್ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರೆ ನನ್ನ ಮೊಬೈಲ್ ಬಿಲ್ಲು ಬ್ಯಾಂಕ್ ಕೇರ್ ಬಿಡ್ತೈತೆ ಹೌದು ಮೊದ್ಲು ಮೊಬೈಲ್ ಆಫೀಸ್ ಫೋನ್ ಮಾಡಿ ನನ್ನ ಫೋನ್ ಕಟ್ ಮಾಡಿಸ್ಬಿಡ್ಬೇಕು ಹಂಗಿಲ್ಲ ಮಾಡ್ಬಿಟ್ಯಾ ಕುಂಜ ಯಾಕೆ ಅಮೆರಿಕಾದಲ್ಲಿರೋ ನಿನ್ ತಮ್ಮಂಗೂ ನಿಂಗುವೆ ಪರ್ಮನೆಂಟ್ ಆಗಿ ಕನೆಕ್ಷನ್ ಕಿತ್ತೋಯ್ತದೆ ಹೌದೌದು ಕಣ ಹಾ. ಹಂಗಾಗೋದ್ ಬೇಡ ಇಲ್ಲೊಂದು ಸೈನ್ ಹಾಕಿ ಸರ್ ಗುಡ್ ಲಕ್ ಸರ್ ಥ್ಯಾಂಕ್ ಯು ಅಮ್ಮ ಅಪ್ಪಾಜಿ ನನ್ನ ವೀಸಾ ಬಂತು ಈ ತಿಂಗಳು 25ನೇ ತಾರೀಕೆ ಜಾಯ್ನ್ ಆಗ್ಬೇಕಂತೆ ನಿಮ್ ಮಗನ ಹಾ ನನ್ ಕೊನೆ ಮಗ ಕಿರಣ್ ಹಾ. MBA ಮಾಡಕ್ಕೆ ಫಾರಿನ್ ಹೋಗ್ತಾ ಇದ್ದಾನೆ ಓಹೋ ನಮ್ಮ MLA ಸಾಹೇಬ್ರು ನಮಸ್ತೆ ನಮಸ್ಕಾರ ಕಿರಣ್ ನಿಮ್ಮಣ್ಣ ಅತ್ತಿಗೆ ಅವ್ರನ್ನೆಲ್ಲ ಕರಿ ಪರಿಚಯ ಮಾಡಿಸೋಣ ಆಯ್ತಪ್ಪಾಜಿ ಜನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಿಮ್ಮಿಂದ ಒಳ್ಳೆ ಕೆಲಸ ಮಾಡ್ಬೇಕು ಖಂಡಿತವಾಗಿ ಕಾಫಿ ಇಲ್ಲಿ ಕೊಡು ಹ್ಮ್. ಇವಳು ನನ್ನ ಕೊನೆ ಮಗಳು ರೇಖಾ ನಮಸ್ತೆ BSc ಗೋಲ್ಡ್ ಮೆಡಲಿಸ್ಟ್ ಗುಡ್ ಸೂರ್ಯ ಎಲ್ಲಿ ಹೊರಟದ ಇವನು ಎಲ್ಲಿದ್ದೀಯೋ ಅಲ್ವೋ ಇಲ್ಲೇನೋ ಮಾಡ್ತಿದ್ಯಾ ಒಂದು ಪುಟ್ಟ ಅಕ್ಕಿ ಮರಿ ಬಿದ್ದಿತ್ತು ಬಾವಿ ಒಳಗಡೆ ತೆಗಿಯಕ್ ಹೋಗಿದ್ದೆ ಎಲ್ಲಿದೆ ತಾಳ್ಮೆ ತೋರಿಸ್ತೀನಿ ನೋಡು ಪಾಪ ಅಲ್ಲ ಕಣೋ ಈ ಪುಟ್ಟ ಮರಿಗೋಸ್ಕರ ಇಷ್ಟು ಆಳವಾದ ಬಾವಿನಲ್ಲಿ ಇಳಿದಿದ್ಯಲ್ಲ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಆಗಲ್ಲಮ್ಮ ಮರಿಯಾದ್ರೇನು ದೊಡ್ಡದಾದ್ರೇನು ಜೀವ ಜೀವ ತಾನೆ ನಾನು ಪುಟ್ಟ ಮಗುವಾಗಿದ್ದಾಗ ತಾನೆ ನೀನು ನನ್ನ ಕರ್ಕೊಂಬಂದು ಸಾಕಿದ್ದು ತಗೋ, ನಿನ್ ಕೈಯಾರ ಬಿಡು ನೋಡು ಏನ ಏನ ಕರಿತಾ ಇದ್ದಲ್ಲ ಹೇಳು ಓ ಮರ್ತ್ಯ ಹೋಯ್ತು ಹಾ. MLA ಬಂದಿದ್ದಾರೆ ಹ್ಮ್. ನಿಮ್ಮಪ್ಪ ಎಲ್ರೂನು ಕರೆದಿದ್ದಾರೆ ಪರಿಚಯ ಮಾಡಿಸ್ತಾರಂತೆ ನೀನು ಹೋಗು. ಮೊದಲೇ ಹೇಳ್ಬೇಕು ತಾನೆ ನೀನ್ ಇರು, 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 ಇರು. ಏನು ಹೀಗೆ ಹೋಗ್ತೇನ ನೀನ್ ಹೆಂಗ್ ಹೋಗ್ಲಿ ಮತ್ತೆ ಏ ಪೆದ್ದ ಬಟ್ಟೆ ಬದಲಾಯಿಸ್ಕೊಂಡು ಹೋಗು ಹಳ್ಳಿಲಿ ಇಟ್ಕೊಂಡು ನಿಮ್ಮ ಮಕ್ಕಳನ್ನ ಈ ಲೆವೆಲ್ ವರ್ಗೂ ಓದಿಸಿದೀರಾ ಅಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಯು ಆರ್ ರಿಯಲಿ ಗ್ರೇಟ್ ನಾನು ಬರ್ತೀನಿ ಆಯ್ತು ನಮಸ್ಕಾರ ಬರ್ತೀನಿ ನಮಸ್ಕಾರ ನಮಸ್ಕಾರ. ಬರ್ತೀನಿ ಸೂರ್ಯ ಬಂದೆಮ್ಮ. ಹೆಂಗೆ ಮಹಾರಾಜನ್ ತರ ಯಾರ ಮಗ ಹೇಳು ಓಡ್ ಬರ್ಲಾ ಹೋಗು ಅದನ್ನ- ಹೇ ನಿಂತ್ಕೋ ಏಯ್! ಇನ್ನೆಲ್ ಏನು? ಹೋಗೋದು ಏನು? ಅಂಕಲ್ ಮಕ್ಕಳನ್ನ MLA ಪರಿಚಯ ಮಾಡ್ಸಿದ್ದು ಆಯ್ತು ಅವ್ರು ಹೋಗಿದ್ದು ಆಯ್ತು ಹೊರಟೋದ್ರ ನಾನಿಗ್ ಹೇಳ್ದೆ ತಾನೆ ಹಂಗೆ ಹೋಗ್ತೀನಂತ ಹೇಳಿದ್ರೆ ಹೊಸ ಬಟ್ಟೆ ಹಾಕಂಬ ಮೇಕಪ್ ಹಾಕಂಬ ಅಂದೆ ಹೊಸ ಬಟ್ಟೆ ಹಾಕೊಂಡು ಏನ್ ಪ್ರಯೋಜನ ಇವಾಗ ನನಗೆ ನೋಡಿ ಇವಾಗ ಬೇಜವಾಬ್ದಾರಿ ನನ್ನ ಮಗ ಅಂತ ನಾನು ಬಯಸ್ಕೊತೀನಿ ನಿನ್ನಿಂದ ಬೇಕಾ ನನಗಿದು ಏಯ್, ಏನು ಬಯಸ್ಕೊತೀನಿ ಅಂದ್ರೆ ಏನೇ ಖುಷಿ ನಿನಗೆ ಬಟ್ ಮನೆಗ್ ಬಂದ MLAಗೆ ಎಲ್ಲ ಮಕ್ಕಳನ್ನು ಕರೆದು ಪರಿಚಯ ಮಾಡಿಸಿದ್ರಿ ಸೂರ್ಯನ ಯಾಕೆ ಪರಿಚಯ ಮಾಡಿಸ್ಲಿಲ್ಲ ಅವನು ನಿಮ್ ಮಗ ಅಲ್ವಾ ಏನಂತ ಪರಿಚಯ ಮಾಡಿಸ್ಲಿ
ನನ್ನ ಮೊದಲನೇ ಮಗ ಸಾಫ್ಟ್ವೇರ್ ಇಂಜಿನಿಯರ್, ಎರಡನೇವನು ಮೆಕ್ಯಾನಿಕಲ್ ಇಂಜಿನಿಯರ್, ಮೂರನೇವನು MBA, ಮಗಳು BSc ಗೋಲ್ಡ್ ಮೆಡಲಿಸ್ಟ್. ಇವನು ಅಟ್ಲೀಸ್ಟ್ ಒಂದು ಡಿಗ್ರಿ ತಗೊಂಡಿದ್ದಾನ? ಡಿಗ್ರಿ ಮಾಡ್ಲಿಲ್ಲ ಅಂದ್ರೆ ಮಗ ಅಲ್ವಾ? ಇಲ್ಲ ಅಂತ ನಾನು ಹೇಳಲಿಲ್ಲ. ಮಗ ಅನ್ಕೊಂಡಿದ್ದಕ್ಕೆ ಅನ್ನ ಕೊಟ್ಟಿದ್ದೀನಿ, ಬಟ್ಟೆ ಕೊಟ್ಟಿದ್ದೀನಿ, ಮನೇಲಿ ಜಾಗನೂ ಕೊಟ್ಟಿದ್ದೀನಿ. ಆದ್ರೆ ಯೋಗ್ಯತೆ ಅದನ್ನ ನಾನು ಕೊಡಕ್ಕಾಗಲ್ಲ, ಅವನೇ ಗಳಿಸ್ಕೋಬೇಕು. ಹೊಸ ಜಾಗ, ಹೊಸ ಜನ, ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ಗುರಿ ಮರಿಬೇಡ. ಇಲ್ಲಪ್ಪ, ನಿಮ್ಮ ಆಸೆಯನ್ನು ಪೂರೈಸ್ತೀನಿ. ಆಶೀರ್ವಾದ ಮಾಡಿ. ಹೋಗ್ಬಿಡ್ಪಾ, ಒಳ್ಳೇದಾಗಿ. ಅಮ್ಮ, ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಜೋಪಾನವಾಗಿ ಹೋಗ್ಬಿಡ್ಬಾ. ಸರಿನಮ್ಮ. ಮತ್ತೆ ಯಾವಾಗ್ಲೂ ನೋಡೋದ್ ನಿನ್ನ. ಬರೀ 10 ತಿಂಗಳ ಕೋರ್ಸ್ ಅಮ್ಮ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಟ್ರಿಪ್. ಬಾಯ್. ಸೂರ್ಯ, ಬಾಯ್. ಕರ್ಕೊಂಡು ಹೋಗು, ಬಿಟ್ಬಿಡ್ಬಾ. ಆಯ್ತು ಹತ್ತಿಗೆ ಬರ್ತೀನಿ. ಬರ್ತೀನಿ. ಸರಿಪ್ಪ. ಬಾಯ್ ಮಕ್ಕಳ, ಬಾಯ್. ಗುಂಡ, ನಮಸ್ಕಾರ ಬಾವ. ಬಾರೋ. ಅಮ್ಮ ಸೀತಾ, ಬಾ ಅಮ್ಮ. ಬಾ. ಅವರು ನಮ್ಮ ಅಕ್ಕ, ನಮಸ್ಕಾರ. ಇವರು ನಮ್ಮ ಭಾವ. ಕಾಲು ನಮಸ್ಕಾರ ಮಾಡು. ಇರ್ಲಿ ಇರ್ಲಿ. ಇರ್ಲಿಮ್ಮ. ಇದೇನೋ ಗುಂಡ, ಯಾರನ್ನೋ ಕರ್ಕೊಂಡ್ಬಂದು ಕಾಲ ನಮಸ್ಕಾರ ಮಾಡಿಸ್ತಾ ಇದ್ದ. ಅಯ್ಯೋ, ಚಿಕ್ಕವರು ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರೆ ತಪ್ಪೇನ್ ಬಾವ? ನೀವು ಕೆಲಸ ಕೊಡೋ ಧಣಿ, ಇವಳು ಕೆಲಸ ಮಾಡೋ ಆಳು. ಇದೇನೋ ಇದು ದಣಿ ಆಳು ಅಂತೆಲ್ಲ ಮಾತಾಡ್ತಾ ಇದ್ಯಾ? ಹೌದು ಬಾವ, ಇವಳ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಬಿಟ್ರು. ಅಜ್ಜಿ ಒಬ್ಳಿದ್ಲು, ಇತ್ತೀಚೆಗೆ ಅವಳು ತೀರ್ಕೊಂಡ್ಬಿಟ್ಲು. ಪಾಪ, ಈಗ ಅನಾಥೆ. ಛೆ, ತುಂಬಾ ಅನ್ಯಾಯ. ನೀನೇನು ಯೋಚನೆ ಮಾಡ್ಬೇಡಮ್ಮ, ದೇವ್ರಿದ್ದಾನೆ. ವಯಸ್ಸಿಗೆ ಬಂದ ಹುಡುಗಿ ಆಸರೆ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವು ದೊಡ್ಡ ಮನ್ಸು ಮಾಡಿ ನಿಮ್ಮ ಫ್ಯಾಕ್ಟ್ರಿಲಿ ಒಂದು ಕೆಲಸ ಕೊಟ್ರೆ ಹೇಗೋ ಬದುಕೋತಾಳೆ. ಹೌದ್ರಿ, ಏನಾದ್ರೂ ಒಂದ್ ಕೆಲ್ಸ ಕೊಡಿ. ಫ್ಯಾಕ್ಟ್ರಿಲಿ ಕೆಲಸ ಕೊಟ್ರೆ ಇವಳು ಹೊಟ್ಟೆ ತುಂಬುತ್ತೆ, ರಕ್ಷಣೆನ ಸಿಗುತ್ತೆ. ಪೂರ್ಣ, ಇವಳನ್ನ ನಮ್ಮನೇಲೆ ಇಟ್ಕೋ, ನಿನಗೆ ಸಹಾಯನೂ ಆಗುತ್ತೆ, ಇವಳು ರಕ್ಷಣೆನೂ ಸಿಗುತ್ತೆ. ಒಳ್ಳೆ ಯೋಚನೆ. ಬಾಮ್ಮ,